ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊತೀನಿ. ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಏನಂದರೆ ಯೂಟ್ಯೂಬ್‌ಗೆ ಥಂಬ್‌ನೈಲ್ ಹೇಗೆ ಮಾಡೋದು ಅಂತ. ನಾನು ಬೇಸಿಕ್‌ದು ಹೇಳ್ತೀನಿ ಮತ್ತು ಸ್ವಲ್ಪ ಎಕ್ಸ್‌ಟ್ರೀಮ್‌ದೂ ಹೇಳ್ತೀನಿ. ಹೇಗೆ ಮಾಡಬೇಕು ಅಂತ ಆಯಿತಾ? ಯೂಟ್ಯೂಬ್ ಥಂಬ್‌ನೈಲ್ ಮಾಡಲಿಕ್ಕೆ ನಿಮ್ಮ ಹತ್ರ ಇನ್‌ಶಾಟ್ ಮತ್ತು ಪಿಕ್ಸೆಲ್ ಆ್ಯಪ್ ಇರಬೇಕು. ಇನ್‌ಶಾಟ್ ಆ್ಯಪ್‌ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಫೋಟೋದು ಬ್ಯಾಕ್‌ಗ್ರೌಂಡ್ ರಿಮೂವ್ ಮಾಡಬೇಕು. ಸೊ, ಅದಕ್ಕೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಹತ್ರ ಹೋಗಿ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಫೋಟೋ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ, ಅದಕ್ಕೆ ನಾನು ಸ್ವಲ್ಪ ಬ್ರೈಟ್‌ನೆಸ್ ಇನ್ಕ್ರೀಸ್ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೈಟ್‌ನೆಸ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಸಾಕು. ಓಕೆ ಕೊಟ್ಟಿದ್ದೀನಿ. ಈಗ ಕಟ್ಔಟ್ ಅಂತಿದೆ, ಅಲ್ಲಿ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬ್ಯಾಕ್‌ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ನಾನು ಮತ್ತೆ ಅದ್ರ ಬಾರ್ಡರ್ ಬೇಕು ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಯಾವ ಥರ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಬೇಡ ಅಂದರೆ ಇದನ್ನ ಕ್ಲಿಕ್ ಮಾಡಿದ್ರೆ ಹೊರಟೋಗುತ್ತೆ. ಮತ್ತೆ ಓಕೆ ಟಿಕ್ ಮಾರ್ಕ್ ಕೊಟ್ಟು ಮತ್ತೆ ಎಕ್ಸ್‌ಪೋರ್ಟ್ ಕೊಡಿ. ಅದು ಗ್ಯಾಲರಿಗೆ ಸೇವ್ ಆಗುತ್ತೆ. ಮತ್ತೆ ಪಿಕ್ಸೆಲ್ ಆ್ಯಪ್‌ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಇರೋ 3 ಡಾಟ್ಸ್‌ನ ಕ್ಲಿಕ್ ಮಾಡಿ, ಇಮೇಜ್ ಸೈಜ್ ಅಂತ ಕೊಡಿ. ಈ ಕಸ್ಟಮ್ ಹತ್ರ ಕ್ಲಿಕ್ ಮಾಡಿ, ಯೂಟ್ಯೂಬ್ ಥಂಬ್‌ನೈಲ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ. ಅಷ್ಟೇ. ಮತ್ತೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿರೋದನ್ನ ಡಿಲೀಟ್ ಮಾಡಬೇಡಿ. ಈಗ ನಾವೇನು ಮಾಡಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಅಂತ ಕೊಡಿ. ಈಗ ನಾವು ಮಾಡ್ಕೊಂಡಿರೋ ಫೋಟೋ ಇತ್ತಲ್ಲ, ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ಇನ್‌ಶಾಟಲ್ಲಿ, ಆ ಫೋಟೋನ ತಗೊಬಂದು ಇಲ್ಲಿ ಪೇಸ್ಟ್ ಮಾಡಿ. ಸೊ, ನಮ್ಗೆ ಹೇಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಿವಾಗ ಇದಕ್ಕೆ ಬ್ಯಾಕ್‌ಗ್ರೌಂಡ್ ಬೇಕು. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಿದ್ದೀನಿ. ಬ್ಯಾಕ್‌ಗ್ರೌಂಡ್ ಬೇಕು ಅಂತ. ಇದನ್ನು ತಗೊತಿದ್ದೀನಿ ನಾನು. ಸ್ಕ್ರೀನ್‌ಶಾಟ್ ತಗೋಬಿಡ್ತಿದ್ದೀನಿ. ಸ್ಕ್ರೀನ್‌ಶಾಟ್ ತಗೊಂಡು ಇಮೇಜ್‌ನ ಕ್ರಾಪ್ ಮಾಡ್ಕೋಬೇಕು. ಅದಕ್ಕೆ ಇನ್‌ಶಾಟ್ ಓಪನ್ ಮಾಡ್ಕೊಂಡು ಹೋಗಿ ಇಲ್ಲಿ ಕ್ರಾಪ್ ಅಂತ ಇರುತ್ತೆ. ಕ್ರಾಪ್ ಇಲ್ಲಿ ಹೋಗಿ ಆ ಇಮೇಜ್‌ನ ಕ್ರಾಪ್ ಮಾಡ್ಕೊಳ್ಳಿ. ಓಕೆ ಡನ್ ಮಾಡ್ಕೊಳ್ಳಿ. ಎಕ್ಸ್‌ಪೋರ್ಟ್ ಕೊಟ್ಬಿಡಿ. ಗ್ಯಾಲರಿಯಲ್ಲಿ ಇವಾಗ ಸೇವ್ ಆಗಿರುತ್ತೆ. ಈಗ ಇಲ್ಲಿ ಮೇನ್ ನಾವು ಪಿಕ್ಸೆಲ್ ಆ್ಯಪಿಗೆ ಬರಬೇಕು. ಪ್ಲಸ್ ಮಾರ್ಕ್ ಹತ್ರ ಹೋಗಿ ಫ್ರಮ್ ಗ್ಯಾಲರಿ ಕೊಡಿ. ಮತ್ತೆ ಈ ಬ್ಯಾಕ್‌ಗ್ರೌಂಡ್ ಬಂದಿರುತ್ತೆ, ಓಕೆ ಕೊಡಿ. ಈಗ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಆಯಿತು. ಆದರೆ ನನ್ನ ಫೋಟೋ ಆಗಲೇ ಹಾಕಿದ್ದು ಕಾಣಿಸ್ತಿಲ್ಲ. ಅದಕ್ಕೇನು ಮಾಡಬೇಕಂದ್ರೆ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಕೆಳಗಡೆ ಲೇಯರ್ಸ್ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ನನ್ನ ಫೋಟೋ ಇದೆಯಲ್ಲ ಅಲ್ಲಿಟ್ಕೊಂಡು ಮೇಲೆಗೆ ಡ್ರ್ಯಾಗ್ ಮಾಡಿ. ಇಲ್ಲಾಂದರೆ ಮೇಲೆ ಇರೋದನ್ನ ಕೆಳಗಡೆಗೆ ಡ್ರ್ಯಾಗ್ ಮಾಡಿ. ಈ ಥರ ಡ್ರ್ಯಾಗ್ ಮಾಡಿಬಿಡಿ. ಈಗ 2 ಲಾಕ್ ಮಾಡಿಬಿಡ್ತಿದ್ದೀನಿ. ನನಗೇನು ಡಿಸ್ಟರ್ಬ್ ಆಗಬಾರ್ದು ನೆಕ್ಸ್ಟ್ ಏನಾದರೂ ಅಡಿಷ್ನಲ್ ಸೆಟ್ಟಿಂಗ್ಸ್ ಮಾಡುವಾಗ ಅಂತ. ಮತ್ತೆ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಅದು ಹೋಗುತ್ತೆ. ಈಗ ನೋಡಿ ನಾನು ಪಿಕ್ಚರ್‌ನ ಎಷ್ಟು ಮೂವ್ ಮಾಡಕ್ಕೆ ಟ್ರೈ ಮಾಡ್ತಿದ್ರೇನೋ ಅದು ಮೂವ್ ಆಗ್ತಿಲ್ಲ. ಈಗ ನಾನು ಬ್ಯಾಕ್‌ಗ್ರೌಂಡ್ ಇರೋದು ಬಂದು ಸ್ವಲ್ಪ ಡಲ್ ಮಾಡಬೇಕು. ಅದಕ್ಕೆ ಲೇಯರ್ಸ್‌ಗೆ ಹೋಗಿ ಬ್ಯಾಕ್‌ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈ 4th ಆಪ್ಷನ್‌ಗೆ ಹೋಗಿ, ಇಲ್ಲಿ ಬರ್ತಿಲ್ಲ ಇರಿ. ಇಲ್ಲಿ ಹೋಗಿ ಮತ್ತೆ ಬ್ಯಾಕ್‌ಗ್ರೌಂಡ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈ 3rd ಆಪ್ಷನ್‌ಗೆ ಬನ್ನಿ. ಇಲ್ಲಿ ನೋಡಿದ್ರೆ ಒಪಾಸಿಟಿ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಕ್‌ಗ್ರೌಂಡ್ ಕಲರ್‌ನ ನೋಡಿ ಈ ಥರ ಡಲ್ ಮಾಡ್ಕೋಬೋದು. ಓಕೆ ಕೊಟ್ಟಿದ್ದೀನಿ. ನಾನಿವತ್ತು ಯೂಟ್ಯೂಬ್ ಥಂಬ್‌ನೈಲ್ ಬಂದು ಹೇಗೆ ಯೂಟ್ಯೂಬ್ ಥಂಬ್‌ನೈಲ್ ಮಾಡೋದು ಅಂತ, ಅದಕ್ಕೆ ನನ್ನ ಹತ್ರ ಆಲ್ರೆಡಿ ಒಂದು ಥಂಬ್‌ನೈಲ್ ಇದೆ. ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಈ ಥಂಬ್‌ನೈಲ್‌ನ ಆ್ಯಡ್ ಮಾಡ್ತಿದ್ದೀನಿ ನಾನು. ಓಕೆ ಕೊಟ್ಟು ನೋಡಿ ಹೀಗೆ ಈ ಥಂಬ್‌ನೈಲ್‌ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತೆ ಇಲ್ಲಿ ನಾನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಈ ಎ ಅಂತ ಇದೆಯಲ್ಲ 2ನೇ ಆಪ್ಷನ್, ಅಲ್ಲಿಗೋಗಿ ಟೆಕ್ಸ್ಟ್ ಹತ್ರ ಹೋಗಿ ಇಲ್ಲಿ ಎಡಿಟ್ ಟೆಕ್ಸ್ಟ್ ಕೊಡಿ. ಮತ್ತು ಹೌ ಟು ಮೇಕ್ ಏನಂದರೆ ಹೌ ಟು ಪ್ರಿಪೇರ್ ಯೂಟ್ಯೂಬ್ ಥಂಬ್‌ನೈಲ್ ಅಂತ ಕೊಡಿ. ಅಷ್ಟೇ. ಅದನ್ನು ನಾನು ಕಲರ್ ಚೇಂಜ್ ಮಾಡಬೇಕು, ಟೆಕ್ಸ್ಟ್ ಕಲರು. ಅದಕ್ಕೆ ಟೆಕ್ಸ್ಟ್ ಕಲರ್ ಇಲ್ಲಿದೆ ಕಲರ್. ಸೊ, ಇಲ್ಲಿ ಕಲರ್ ಅಂತಲೂ ಇರುತ್ತೆ, ಗ್ರೇಡಿಯಂಟ್ ಇರುತ್ತೆ. ನಾನು ಗ್ರೇಡಿಯಂಟ್ ಕಲರ್ ಹೋಗ್ತೀನಿ. ಇಲ್ಲಿ ಹೋಗಿ ಯಾವುದಾದ್ರೂ ಸ್ವಲ್ಪ ಡಾರ್ಕ್ ಕಲರ್ ತೊಗೊತಿದ್ದೀನಿ. ಸ್ವಲ್ಪ ಹೈಲೈಟಾಗಿ ಕಾಣಬೇಕಲ್ವಾ ಅದಕ್ಕೆ.
ಈ ಕಲರ್ ಬೇಡ, ಬ್ಲ್ಯಾಕ್ ಕಲರ್ ನೋಡೋಣ ಅಂದ್ಕೊಂಡಿದ್ದೀನಿ, ಬ್ಲ್ಯಾಕೇ ತಗೊತಿದ್ದೀನಿ. ಮತ್ತು ಅದು ಬ್ಯಾಕ್ಗ್ರೌಂಡ್ ಕಲರ್ ಬಂದು ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ಇದೇ ಓಕೆ ಅನ್ನಿಸ್ತಿದೆ, ನಾನು ಇದನ್ನೇ ಕೊಡ್ತಿದ್ದೀನಿ. ಮತ್ತು ನಾನು ಇನ್ನೂ ಟೆಕ್ಸ್ಟ್ ಕೊಡಬೇಕು. ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಟೆಕ್ಸ್ಟ್ ಅಂತಿದೆ, ಇನ್ನೊಂದು ಬಾರ್ ಓಪನ್ ಆಗುತ್ತೆ, ಟೆಕ್ಸ್ಟ್ ಬಾರ್. ಇಲ್ಲಿ ಎಡಿಟ್ ಅಂತ ಕೊಡಿ, ಇಲ್ಲಿ ಹೋಗಿ ಏನಂತ ಕೊಡೋಣ, ಸಬ್ಸ್ಕ್ರೈಬ್ ಅಂತ ಕೊಡ್ತೀನಿ. ಇದ್ರದ್ದು ಫಾಂಟ್ ಬಂದು ನಾನು ಕಡಿಮೆ ಮಾಡಬೇಕು, ಸೊ ಅದಕ್ಕೆ ಅಂತ ಸೈಜ್ ನೋಡಿ ಕಡಿಮೆ ಆಯಿತು. ಓಕೆ ಕೊಟ್ಟೆ. ಅದ್ರ ಕಲರು ಸಹ ನಾನು ಚೇಂಜ್ ಮಾಡ್ತೀನಿ. ಅದ್ರ ಕಲರ್ ಈ ಕಲರ್ ಕೊಟ್ಟಿದ್ದೀನಿ, ಇಲ್ಲ ರೆಡ್ ಕೊಡೋಣ ಅಲ್ವಾ, ರೆಡ್ ಕೊಡ್ತಿದ್ದೀನಿ ನಾನು. ಕಲರ್ಸಲ್ಲಿ ಹೋಗಿ ರೆಡ್ ಕೊಡ್ತಿದ್ದೀನಿ. ನೋಡಿ ಈ ಥರನೂ ಕಲರ್ಸ್ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ರೆಡ್ ಕೊಟ್ಟು ಓಕೆ ಕೊಟ್ಟಿದ್ದೀನಿ. ನೋಡಿ ಹೀಗಿದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಕೊಡ್ಬೇಕು ನಾನೀಗ. ಬ್ಯಾಕ್ಗ್ರೌಂಡ್ ಎನೇಬಲ್ ಮಾಡಿಕೊಂಡು ವೈಟ್ ನಾನು ಇದನ್ನೇ ಕೊಡ್ತಿದ್ದೀನಿ ಈಗ. ಈಗ ಅಲ್ಲಿ ಸ್ಟಿಕ್ಕರ್ಸ್ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಪ್ಲಸ್ನ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಸ್ಟಿಕ್ಕರ್ಸ್ಗೆ ಹೋಗಿ, ನಾನಿಲ್ಲಿ ಲೈಕ್ ಅದೇ ಡನ್ ಸಿಂಬಲ್ನ ಹಾಕ್ತಿದ್ದೀನಿ. ನೋಡಿ ಹೀಗೆ ಹಾಕ್ತಿದ್ದೀನಿ. ಮತ್ತು ಇನ್ನೊಂದು ಸ್ಟಿಕ್ಕರ್ನ ಆ್ಯಡ್ ಮಾಡ್ತಿದ್ದೀನಿ, ಈ ಸ್ಪಾರ್ಕಲ್ ಥರ ಈ ಸ್ಟಿಕ್ಕರ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಅಷ್ಟೇ, ಈ ಥರ ಈಸಿಯಾಗಿ ನೀವು ಥಂಬ್ನೇಲ್ಸ್ನ ಮಾಡ್ಕೋಬೋದು. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.